ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹೌದು, ನೀವು ನಂಬೋದಿಲ್ಲ, ನನ್ನ ಲೈವ್ ಪ್ರೂಫ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಇದೇ 21ನೇ ಕಂತಿನ ಹಣ ನಿಮಗೆ ಜೂನ್ ತಿಂಗಳಲ್ಲಿನೇ ಕ್ರೆಡಿಟ್ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಕಂತು. ಇದುವರೆಗೂ ಕೂಡ ಜಮಾ ಆಗಿಲ್ಲ, ಸಾಕಷ್ಟು ಡಿಲೇ ಕೂಡ ಆಗಿದೆ. ಈಗ 21, 22, 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು, ಅದರ ಪೈಕಿ ಈಗ 2,500 ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿದೆ ಅಂತೆ. ಅಂದ್ರೆ ಒಂದು ಕಂತಿನ ಹಣದ ದುಡ್ಡು ಮಾತ್ರ ರಿಲೀಸ್ ಆಗಿದೆ. ಅಂದ್ರೆ ಈ ತಿಳ್ಕೊಳ್ಬಹುದು ನೀವು, 21ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಸದ್ಯಕ್ಕೆ. ಅಂದರೆ ಒಂದು ಕಂತಿಗೆ 2,500 ಕೋಟಿ ಹಣ ಬೇಕಾಗತ್ತೆ. ಅಷ್ಟು ಹಣವನ್ನು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲಿ ಹಣಕಾಸು ಇಲಾಖೆ ರಿಲೀಸ್ ಮಾಡಿಕೊಟ್ಟಿದೆ. ಹಾಗಾದರೆ ಬನ್ನಿ, 21ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ, ಈಗ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಬರ್ತಾ ಇದೆ, ಈ ಎಲ್ಲ ವಿಷಯವನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಈ ಒಂದು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದನ್ನಂತರೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜೂನ್ ತಿಂಗಳಲ್ಲಿ ಬರಬೇಕಾಗಿದ್ದು, 22ನೇ ಕಂತಿನ ಹಣ ಕೂಡ ಜೂನ್ ತಿಂಗಳಲ್ಲಿನೇ ಬರಬೇಕಾಗಿತ್ತು. ಯಾಕಂದರೆ ಈ ಒಂದು ಈಗ 20ನೇ ಕಂತಿನ ಹಣ ಮಾತ್ರ ಜೂನ್ ತಿಂಗಳಲ್ಲಿ ಜಮಾ ಆಗಿದೆ. ಟೋಟಲಿ 3 ಕಂತುಗಳನ್ನು ಜೂನ್ ತಿಂಗಳಲ್ಲಿ ಜಮಾ ಮಾಡಬೇಕಾಗಿತ್ತು. ಅದರ ಪೈಕಿ ಒಂದು ಕಂತಿನ ಹಣ ಮಾತ್ರ ಜಮಾ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ 21, 22 ಪೆಂಡಿಂಗ್ ಜೂನ್ನಲ್ಲಿ ಉಳಿಸಿದ್ರು. ತದನಂತರ 23ನೇ ಕಂತಿನ ಹಣ ಇದೇ ಜುಲೈ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿಯುತ್ತೆ. ಯಾಕಂದರೆ ಈ ತಿಂಗಳಲ್ಲಿ ಬರೀ 2 ತಿಂಗಳ ಹಣ ಹಾಕಿದ್ದೆ ಆದರೆ ಈ ತಿಂಗಳದ್ದು ಜುಲೈ ತಿಂಗಳದ್ದು 23ನೇ ಕಂತಿನ ಹಣ ಉಳಿಯುತ್ತಲ್ವಾ, ಅದಕ್ಕೋಸ್ಕರ ಟೋಟಲಿ ನಮಗೆ 21, 22, 23ನೇ ಕಂತಿನ ಹಣ ಹಾಕಬೇಕಾಗಿದೆ. ಇದರ ಪೈಕಿ ನಾವು 21ನೇ ಕಂತಿನ ಹಣ ಈಗ ಸದ್ಯಕ್ಕೆ ಹಾಕಿಕೊಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ನೀವು ಗಲಾಟೆ ನಡೀತಾ ಇದೆ ನೋಡಬೇಕು. ಡಿ.ಕೆ. ಶಿವಕುಮಾರ್ ಆಗಿರಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಿರಲಿ, ನಾನು CM ನೀನು CM ಅಂತ ಹೇಳ್ಬಿಟ್ಟು ಗಲಭೆಗಳು ನಡೀತಾ ಇದೆ, ಹೇಳಿಕೆಗಳು ಕಂಡು ಬರ್ತಾ ಇದೆ. ಸೊ ಅದು ಕೂಡ ಈ ಕಡೆ ಒಂದು ಕಡೆ ಆದರೆ, ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಈಗ ಸದ್ಯಕ್ಕೆ ಅದು ಕೂಡ ನಡೀತಾ ಇದೆ. ಸದ್ಯಕ್ಕೆ ನಾವು 21ನೇ ಕಂತಿನ ಹಣ ಕೊಡ್ತಾ ಇದ್ದೀವಿ, ಅದರಲ್ಲಿ ಏನು ಡೌಟ್ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳಂತರೂ ಬಂದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಅಂತೂ ಸಾಧ್ಯ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಿಂದನೇ ಸಾಕಷ್ಟು ಫಲಾನುಭವಿಗಳು ಬೆಳವಣಿಗೆ ಆಗಿದೆ. ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಒಬ್ಬೊಬ್ಬ ಫಲಾನುಭವಿಗಳಿಗೆ 40,000ವರೆಗೂ ಕೂಡ ಹಣ ಜಮಾ ಆಗಿದೆ. ಹಾಗಾಗಿ ಇದರಿಂದ ಎಷ್ಟೋ ಮಹಿಳೆಯರಿಗೆ ಸಬಲೀಕರಣಕ್ಕೆ, ತಮ್ಮ ಬೆಳವಣಿಗೆಗೆ, ತಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಇದಕ್ಕೋಸ್ಕರ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆ ಮುಂದೆ ನಡೆಯುತ್ತೆ, ಮುಂದೆ ಇರುತ್ತೆ. ನಾವು ಯಾವಾಗಿನವರೆಗೂ ಕೂಡ ನಾವು ಆಡಳಿತಕ್ಕೆ ಇರ್ತೀವಿ, ಅಲ್ಲಿವರೆಗೂ ಕೂಡ ನಡೀತಾನೆ ಇರುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದ್ದು, ಈಗಾಗಲೇ ನಿಮಗೆ ಜಮಾ ಆಗಿದೆ ಅಂತ ಹೇಳಿದ್ದೀನಲ್ಲ, ಅದು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ, ಟ್ರಯಲ್ ಮಾಡಲಾಗಿದೆ. ಅಂದರೆ ನೀವು ಪ್ರತಿ ಕಂತಿನಲ್ಲಿ ನೋಡ್ಬೋದು, ಬಹಳಷ್ಟು ಡಿಲೇ ಆಯ್ತಪ್ಪ ಅಂದರೆ ಲೇಟ್ ಮಾಡಿ ಹಣ ಜಮಾ ಮಾಡ್ತಾ ಹೋಗಿದ್ದೆ ಆದರೆ ಅಲ್ಲಿ ಟ್ರಯಲ್ ಮಾಡಲಾಗ್ತದೆ. ಏನಾದರೂ ತಾಂತ್ರಿಕ ದೋಷ ಆಗುತ್ತಾ, ಏನಾದರೂ ಮತ್ತು ಯಾವುದಾದ್ರೂ ದೋಷ ಕಂಡು ಬಂದರೆ ಅಲ್ಲಿ ಹಣ ಜಮಾ ಮಾಡಲಿಕ್ಕೆ ಮತ್ತಷ್ಟು ಡಿಲೇ ಆಗುತ್ತೆ. ಅದಕ್ಕೋಸ್ಕರ ತಾಂತ್ರಿಕ ದೋಷ ಕಂಡು ಬರಬಾರ್ದು. ಅದಕ್ಕೋಸ್ಕರ ಅಲ್ಲಿ ಹಂತ ಹಂತವಾಗಿ ಸ್ವಲ್ಪ ಮಟ್ಟಿಗೆ ಟ್ರಯಲ್ ಮಾಡಲಾಗ್ತದೆ. ಅದಕ್ಕೋಸ್ಕರ ಅದನ್ನು ಸರಿಪಡಿಸಲಿಕ್ಕೆ ಈ ಗೌರ್ನರ್ಸರು ಇರ್ತಾರೆ, ಆದರೂ ಸಹಿತ ಟ್ರಯಲ್ ಮಾಡಿ ನೋಡ್ತಾರೆ. ಏನೂ ತೊಂದರೆ ಕಾಣಿಸ್ಲಿಲ್ಲಪ್ಪ ಅಂದರೆ ತದನಂತರ ಸ್ಪೀಡಾಗಿ ಹಣ ಜಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಈಗ ಟ್ರಯಲ್ ಕೂಡ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತ ಹೇಳಿಕೆಗಳು ಬಂದಿದ್ದಾವೆ. ಆದರೆ ಕಾಯ್ದು ನೋಡಬೇಕು. ಇನ್ನು 2 ದಿನಗಳಲ್ಲಿ ಸ್ಪೀಡಾಗಿ ಹಣ ಜಮಾ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನು ಇಲ್ಲಿ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಗೃಹಲಕ್ಷ್ಮಿಯರು ತಲೆ ಕೆಡಿಸ್ಕೊಳ್ಬೇಡಿ. ಈಗ ನಿಮಗೆ ಗೊತ್ತಿದೆ, ಕಂತುಗಳನ್ನು ಡಿಲೇ ಮಾಡಿದ್ರೆ ಮತ್ತೆ ಜಮಾ ಮಾಡ್ತಾರೆ, ಲೇಟ್ ಆಗುತ್ತೆ ಆದರೆ ಹಣ ಜಮಾ ಮಾಡೇ ಮಾಡ್ತಾರೆ ಅಂತಕ್ಕಂತಹ ನಂಬಿಕೆ ನಿಮಗೂ ಕೂಡ ಇದೆ. ಯಾಕಂದರೆ ಇದು ಬಹಳಷ್ಟು ಸಾರಿ ನಡೆದಿದೆ. ಬರೀ ಈಗ ಅಷ್ಟೇ ಅಲ್ಲ, ಸಾಕಷ್ಟು ಕಂತುಗಳಲ್ಲಿ ಲೇಟ್ ಆಗೋದು, ಮತ್ತು ಹಣ ಜಮಾ ಆಗೋದು, ಲೇಟ್ ಆಗೋದು, ಹಣ ಜಮಾ ಆಗೋದು, ಈ ರೀತಿ ನಡೀತಾನೆ ಇದೆ. ಅದಕ್ಕೋಸ್ಕರ ವರಿ ಮಾಡ್ಕೊಳ್ಬೇಡಿ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ. ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡಬೇಕಾಗಿತ್ತು. ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದನ್ನು ನೋಡೋಣ. ಕಲಬುರಗಿ, ಹಾಸನ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದ್ದು, ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಲಿದೆ. ತದನಂತರ ಉಳಿದ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ. ಸೊ ನೋಡಿ, ಇದರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.